ನಮಸ್ತೆ ಸರ್. ನನ್ನ ಹೆಸರು ನೇತ್ರಾವತಿ ಅಂತ. ನಾವು A1 ಮಷಿನರೀಸಲ್ಲಿ ವರ್ಕ್ ಮಾಡ್ತಾ ಇರೋದು. ಬಟ್ ಬಂದ್ಬಿಟ್ಟು ನಮ್ಮದು ಎಲ್ಲ ಆಯಿಲ್ ರೋಟ್ರಿ ಮಷಿನ್ಸು, ಪಲ್ವರೈಸರ್ ಮಷಿನ್ಸ್ ಎಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಾವು ಚಿಕ್ಕದಾಗಿ ಉದ್ದಿಮೆ ಮಾಡ್ಕೊಳ್ಳೋವಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೆಲವರು ರೈತರು ಅವರೇ ಕಡಲೆಕಾಯಿ ಎಲ್ಲ ಬೆಳೆದಿರ್ತಾರೆ, ಕೊಬ್ಬರಿ ಎಲ್ಲ ಇರುತ್ತೆ ಅವ್ರ ಮನೆಗಳಲ್ಲೆಲ್ಲ. ಅವರಾಗಿ ಚಿಕ್ಕದಾಗಿ ಮನೆಯಲ್ಲಿ ಬಿಸ್ನೆಸ್ ಶುರು ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ನ ಇಲ್ಲಿಗೆ ಲಾಂಚ್ ಮಾಡ್ತಾ ಇದ್ದೀವಿ. ನಮಗೆ ಟೋಟಲಿ ನಮ್ಮ ಮೈಂಡಲ್ಲಿ ಇರೋದು ಅಂದರೆ ಚಿಕ್ಕದಾಗಿ ಬಿಸ್ನೆಸ್ ಮಾಡೋವಂಥವ್ರಿಗೆ ಇದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಮಷಿನ್ಸ್ಗಳನ್ನೆಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಹೌದು ಸರ್, ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಇರೋದು, ನಾವು ಡೀಲರ್ಸ್ ಅಲ್ಲ, ಏನೂ ಅಲ್ಲ, ನಾವು ಓನ್ ಆಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬೇಕಾದರೆ ನೀವು ಪ್ರತಿಯೊಂದು ನೋಡ್ಕೊಳ್ಳಿ, ವಿಡಿಯೋದಲ್ಲೆಲ್ಲ ನಾವು ಹಾಕಿರ್ತೀವಿ. ಎಲ್ಲ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಯೂನಿಟ್ ಆಗಲಿ, ಪ್ರಾಡಕ್ಟ್ ಆಗಲಿ, ಪ್ರತಿಯೊಂದು ನಮ್ಮದು ಯೂನಿಟ್ ವಿಸಿಟ್ ಮಾಡಿ ನೋಡಿ ನೀವು. ನಮ್ಮದು ಬಂದು ಪೀಣ್ಯ ಸೆಕೆಂಡ್ ಸ್ಟೇಜು, ಬ್ಯಾಂಗ್ಳೂರು, ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟು, 11th ಕ್ರಾಸಲ್ಲಿದೆ. ಓಕೆ ಬನ್ನಿ ಸರ್. ಹಾಂ ಸರ್, ಇದೆಲ್ಲ ಬಂದ್ಬಿಟ್ಟು ಇದೆಲ್ಲ ಫ್ಯಾಬ್ರಿಕೇಷನ್ ಡಿಪಾರ್ಟ್ಮೆಂಟ್ ಸರ್. ಇಲ್ಲೆಲ್ಲ ಫ್ಯಾಬ್ರಿಕೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ಫ್ಯಾಬ್ರಿಕೇಷನ್ ಮಾಡಿಸ್ಬಿಟ್ಟು ಇಲ್ಲೆಲ್ಲ ಮಷಿನಿಂಗ್ ಎಲ್ಲ ಇದು ಅಸೆಂಬಲ್ ಮಾಡ್ಕೊಳ್ತಾ ಇದ್ದೀವಿ. ಅಸೆಂಬಲ್ ಜಸ್ಟ್ ಇವಾಗ ಇಲ್ಲಿ ನಾವು ಟ್ರಯಲ್ಗೋಸ್ಕರ ಅಸೆಂಬಲ್ ಮಾಡ್ತಾ ಇದ್ದೀವಿ. ಡಿಸ್ಪ್ಯಾಚಿಂಗ್ ಆಗಲಿ ಒಂದು ಔಟ್ಪುಟ್ಗೆಲ್ಲ ಬೇರೆ ಯೂನಿಟ್ ಇದೆ, ಅದರಲ್ಲಿ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಇಲ್ಲಿ ಚಿಕ್ಕದಾಗಿ ಅಸೆಂಬಲ್ಲು ಅದೆಲ್ಲ ರೆಡಿ ಮಾಡಿ ಇನ್ನೊಂದು ಯೂನಿಟ್ಗೆ ನಾವು ಕಳಿಸ್ತಾ ಇದ್ದೀವಿ ಇದನ್ನ. ಇದು ಬಂದ್ಬಿಟ್ಟು 2 HP ಮಷೀನು ಸರ್ ಇದು. ಅದು ಬಂದ್ಬಿಟ್ಟು ನಾವು ಜನಗಳಿಗೋಸ್ಕರನೇ ಚಿಕ್ಕದಾಗಿ ಶುರು ಮಾಡೋದಕ್ಕೋಸ್ಕರ ಇದನ್ನ ನಾವು ಮಾಡಿದೀವಿ ಸರ್, 2 HP ಮಷೀನ್ ಅಂತೇಳಿ. ಇದು ಮನೆ ಕರೆಂಟ್ಗೆ ಯೂಸ್ ಮಾಡೋ ಥರ, ಯಾಕೆಂದ್ರೆ ಪ್ರತಿಯೊಬ್ಬರು 3 ಫೇಸ್ ತಗೊಳಕ್ಕಾಗಲ್ಲ, ಎಲ್ಲ ಕಮರ್ಷಿಯಲ್ ಯೂಸರ್ಸ್ ಮಾಡೋಕ್ಕಾಗಲ್ಲ. ಈಗ ಚಿಕ್ಕದಾಗಿ ಅವ್ರ ಕಾಂಪೌಂಡಲ್ಲೇ ಇಟ್ಕೊಂಡು ಈ ಥರ ಬಿಸ್ನೆಸ್ ಮಾಡೋದಕ್ಕಾಗಲಿ ಏನಕ್ಕಾಗಲಿ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಚಿಕ್ಕದಾಗಿ ಆಯಿಲ್ ರೋಟ್ರಿ ಮಷೀನ್ನ ನಾವು ಮಾಡಿದ್ದೀವಿ. ಹಾಂ ಸರ್, ವಿಶೇಷವಾಗಿ ಇದು ಫ್ರೀ ಯೂಸಸ್. ಇದು ಲೇಡೀಸು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳು ಒಂದು 10 ವರ್ಷದ ಒಳಗಡೆ ಮಕ್ಕಳನ್ನು ಯೂಸ್ ಮಾಡ್ಬೋದು. ಇದು ಈಸಿ ಯೂಸಿಂಗ್ ಇದೆ. ಇದು ಮಾಡ್ಕೊಬೋದು. ಇದರಲ್ಲಿ ನೀವು ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ನಿಮ್ಮ ಮನೆಯಲ್ಲಿ ಬೆಳೆದಿರೋಂಥದ್ದಾಗಲಿ ಇಲ್ಲ ಔಟ್ಸೈಡ್ ಯಾರಾದರೂ ತೊಗೊಂಬಂದು ಮಾಡೋದ್ರವರೆಗೂ 1 ಅವರಲ್ಲಿ 20 kg ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ಬೋದು. ಇದು 1 ಅವರಲ್ಲಿ 20 kg ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ಬೋದು. ಹಾಂ ಸರ್, ಸಿಂಗಲ್ ಫೇಸಲ್ಲೇ ಓಡುತ್ತೆ. ಇದು ನಿಮ್ಮದು ಮನೆ ಕರೆಂಟಲ್ಲಿ AH ಇದೆಲ್ಲ ಅದಿದ್ರೆ ಸಾಕು, ಅದ್ರಲ್ಲಿ ರನ್ ಆಗುತ್ತೆ ಸರ್. ಇದು ನಾವು ಅಂದಾಗ ಮೋಟ್ರ್ ಚೇಂಜ್ ಮಾಡಿಬಿಟ್ಟು 3 ಫೇಸಿಗೆ ಮಾಡ್ಕೊಡ್ತೀವಿ ಸರ್. 3 ಫೇಸಿಗೂ ಹೌದು ಸರ್, ಸಿಂಗಲ್ ಫೇಸಲ್ಲೂ ಯೂಸ್ ಮಾಡ್ಬೋದು, 3 ಫೇಸಲ್ಲೂ ಯೂಸ್ ಮಾಡ್ಬೋದು. ಇದರಲ್ಲಿ ಚಿಕ್ಕದಾಗಿ ಶುರು ಮಾಡಿ ನಿಮಗೆ ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು, ನೀವು ಇನ್ನೂ ಬಿಸ್ನೆಸ್ ಮಾಡ್ಬೋದು ಅಂದಾಗ ದೊಡ್ಡದಾಗಿರೋಂಥದ್ದು ಇಲ್ಲಿ 10 HP ಮಷಿನ್ ಇದೆ. ಇದು 10 HP ಆಯಿಲ್ ರೋಟ್ರ್ ಮಿಷಿನ್ ಇದೆ, ಇದರಲ್ಲೂ ಯೂಸ್ ಮಾಡ್ಬೋದು ನೀವು. ಆ ಬಿಸ್ನೆಸ್ಸು ನಿಮಗೆ ಕ್ಲಿಕ್ ಆಯ್ತಪ್ಪ, ಇಲ್ಲ ನಾನು ಮಾಡ್ಬೋದು ಅನ್ನೋದು ನಿಮಗೆ ನಂಬಿಕೆ ಬಂದ ಮೇಲೆ 10 HP, 5 HP ಈ ಥರ 7.5 HP ಮಿಷಿನ್ಸ್ಗಳಿದೆ, ಇದರಲ್ಲೆಲ್ಲ ಇದನ್ನ ನೀವು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ವುಡ್ ಪ್ರೆಸ್ಡ್. ಕೆಲವರೆಲ್ಲ ವುಡ್ ಪ್ರೆಸ್ಡ್ ಅಂತಾರೆ, ಇದು ವುಡ್ ಫುಲ್ ಎಲ್ಲ ವುಡ್ ಮಿಷಿನ್. ಇದು ಇದು ನೋಡಿ, ಇದು ವುಡ್ ಇರುತ್ತೆ, ಇದು ವುಡ್ ಇರುತ್ತೆ. ಇದು ಕೋಲ್ಡ್ ಪ್ರೆಸ್ ಅಂತಂದು ಹೇಳ್ಬಿಟ್ಟು ಆರ್ಗಾನಿಕ್ ಕಂಪ್ನಿಗಳಲ್ಲಿ ಕೆಲವರು ಯೂಸ್ ಮಾಡ್ತಾರೆ, ಅದಕ್ಕೆ ಇದು ಆ ಥರದಕ್ಕೆ ಕೋಲ್ಡ್ ಪ್ರೆಸ್ಗೆ ಅಂತ ಇದು ವುಡ್ ಬೇಸ್ಡ್ ಇದನ್ನ ಯೂಸ್ ಮಾಡ್ತಾರೆ. ಇದು ಪರ್ ಅವರ್ಗೆ 20 kg ಕೆಪಾಸಿಟಿ. ಅದಕ್ಕಿಂತ ಇದು ಸ್ಲೋ ಆಗುತ್ತೆ. RPM ತುಂಬಾ ಕಡಿಮೆ, 3 HP ಇದು ಬರುತ್ತೆ. ತುಂಬಾ ಸ್ಲೋ RPM ಇದೆಲ್ಲ. ನಾವು ರೈತರಿಗೆ ಏನಕ್ಕೆ ಈ ತರ ಒತ್ತಿ ಹೇಳ್ತಿದೀವಿ ಅಂದ್ರೆ, ನಾವು ಬೇರೆ ಕಡೆ ಯಾರ ಹತ್ರನೂ ಏನು ಮಾಡಿಸ್ತಾ ಇಲ್ಲ, ಎಲ್ಲ ನಮ್ಗೆ ಇನ್ನೊಂದ್ಸಲೇ ಆಗುತ್ತೆ. ಇದು ಇನ್ನೊಂದ್ಸಲೇ ಆಗೋದಂದ್ರೆ ನೋಡಿ, ಈ ಪ್ರತಿಯೊಂದು ಮಷಿನ್ಗಳಿಗೆ ನಮ್ದು ಎಷ್ಟು ದೊಡ್ಡದಾಗಿ ಮಷಿನ್ ಶಾಪ್ ಇದೆ. ಇದರಲ್ಲೇ ನಾವು ಮಷಿನಿಂಗ್ ಆಗಲಿ ಗ್ರೈಂಡಿಂಗ್ ಆಗಲಿ ಪ್ರತಿಯೊಂದು ನಾವು ಇಲ್ಲೇ ಇನ್ನೊಂದ್ಸಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಕ್ಕಾ ಕ್ವಾಲಿಟಿ ಕೊಡ್ತೀವಿ. ನಿಮಗೆ ಕೇಳಿದಂಥ ಸರ್ವಿಸ್ ಎಲ್ಲ ನಾವು ಕೊಡ್ತೀವಿ. ಇನ್ ಟೈಮ್ ಸರ್ವಿಸ್ ಸಿಗುತ್ತೆ ಸರ್. ನೀವು ಇವತ್ತು ಕಾಲ್ ಮಾಡಿದ್ರೆ ಅಂದರೆ ನಾಳೆ ಮಾಲಿಗೆ ಬರ್ತೀವಿ, ಇಲ್ಲ ಮಾರ್ನಿಂಗ್ ಕಾಲ್ ಮಾಡಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಬಂದು ನಿಮಗೆ ಸರ್ವಿಸ್ ಮಾಡಿಕೊಡ್ತೀವಿ. ಇದು 100 ಕಿಲೋಮೀಟರ್ಸ್ ಒಳಗಡೆ ಆದರೆ ವಿತಿನ್ 2 hours 3 ಅವರ್ಸಲ್ಲಿ ಮಾಡಿಕೊಡ್ತೀವಿ. ಇನ್ನು ಬೇರೆ ಕಡೆ ಊರಿಗೆ ಹೋಗೋದಂದ್ರೆ 1 or 2 ಡೇಸಲ್ಲಿ ನಾವು ಮುಗಿಸ್ಕೊಡ್ತೀವಿ ಸರ್. ನಿಮ್ದು ಏನಿದೆ ಅದು ಸರ್ವಿಸ್ ಬಂದು ಅಟೆಂಡ್ ಮಾಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ನಮ್ಮದು ಬಂದ್ಬಿಟ್ಟು 1 yearವರೆಗೂ ಸರ್ವಿಸ್ ಫ್ರೀ ಇರುತ್ತೆ. ಮಿಷಿನ್ ಪರ್ಚೇಸ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ನಮ್ಮದೇ ಇರುತ್ತೆ, ಇನ್ಸ್ಟಾಲೇಷನ್ ನಮ್ಮದೇ ಇರುತ್ತೆ ಸರ್. ನೀವು ಜಸ್ಟ್ ಬಂದ್ಬಿಟ್ಟು ಬುಕಿಂಗ್ ಮಾಡಿ ಅಮೌಂಟ್ ಕಟ್ಟೋಗ್ಬಿಟ್ರೆ ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇರುತ್ತೆ. ಪ್ರೈಸ್ ವಿಚಾರಕ್ಕೆ ಬಂದಾಗ ಏನೆಲ್ಲ ಪ್ರೈಸಸ್ ಇದೆ ಈ ಮಿಷಿನ್ಗಳು ಅಂತ ಸರ್? ನಮ್ಮದು 2 HP ಇಂದ ಸ್ಟಾರ್ಟ್ ಇದೆ, 2 HP ಇಂದ 10 HP ವರ್ಗಿದೆ. ನಮ್ಮ ಹತ್ರ ಮ್ಯಾಕ್ಸಿಮಮ್ ಒಂದು 10 ಮಾಡೆಲ್ಗಳಿದೆ. ಬರೀ ಎಣ್ಣೆಗಾಣದಲ್ಲಿ 10 ಮಾಡೆಲ್ಗಳು ಬರುತ್ತೆ. ವುಡ್ದಾಗಿರ್ಬೋದು, ಸ್ಟೋನ್ದಾಗಿರ್ಬೋದು, ಪಲ್ವರೈಸರ್ 2 HP ಇಂದ 10 HP ವರೆಗೂ ಸಿಗುತ್ತೆ. ಮತ್ತೆ ಪಲ್ವರೈಸರ್ ಮಿಷಿನ್ ಅಲ್ಲಿ 5 HP ಇಂದ 10 HP ವರೆಗೂ ಸಿಗುತ್ತೆ.
ಮತ್ತು ಇದು ವೆಟ್ ಗ್ರೈಂಡರ್ ಬರುತ್ತೆ, ಅಂದರೆ ದೋಸೆ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮಸಾಲೆ ಈ ಥರ ಐಟಮ್ ಮಾಡೋಳಗೆ ಆ ಥರದ್ದು 4-5 ಮಷಿನ್ ವೆರೈಟಿಗಳಿದೆ. ನಮ್ಮ ಹತ್ರ ಏನು ಅಂದರೆ 1,20,000ದಿಂದ 6 ಲಕ್ಷದವರೆಗೂ ಮಿಷಿನ್ಗಳು ಸಿಗುತ್ತೆ. ಕೆಲವರು ಪ್ರಾಜೆಕ್ಟ್ ಮಾಡ್ಕೊತಾರೆ, ಒಂದೇ ಇದರಲ್ಲೇ ಕಾನ್ಸೆಪ್ಟಲ್ಲೇ ಎಲ್ಲ ಥರದ್ದು ನಮಗೆ ಬೇಕು ಅನ್ನೋರಿಗೆ 2 HP ಇದರಲ್ಲೇ ಪಲ್ವರೈಸರ್ ಆಗಿರ್ಬೋದು, ವೆಟ್ ಗ್ರೈಂಡರ್ ಆಗಿರ್ಬೋದು, ಎಣ್ಣೆಗಾಣ ಆದ್ರೂ ಆಗಿರ್ಬೋದು, ಇದನ್ನು ಒಂದು ಪ್ರಾಜೆಕ್ಟ್ ಮುಖಾಂತರ ಮುಗಿಸಿ ನಾವು ಅದನ್ನು ರೆಡಿ ಮಾಡಿಕೊಡ್ತೀವಿ. ಆ ಥರನೂ ಇದೆ ನಮ್ಮ ಹತ್ರ. ನಿಮ್ಗೆ ಏನಾದರೂ ನಮ್ಮ ಹತ್ರ 1 ಲಕ್ಷದಿಂದ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಇದರಲ್ಲೆಲ್ಲ. ಕೃಷಿ ಇಲಾಖೆಯಿಂದ 1 ಲಕ್ಷದವರೆಗೂ ಸಬ್ಸಿಡಿ ಇದೆ. ನೀವು ಏನಾದರೂ ನಿಮಗೆ ಬೇಕು ನಾವು ಮಾಡ್ತೀವಿ ಅಂತ ಹೇಳಿ ಏನಾದರೂ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಕಂಪ್ನಿಗೆ ನೀವು ಬಂದು ಮೀಟ್ ಆಗ್ಬೋದು. ಅಲ್ಲಿ ಬಂದಾಗ ನಾವು ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಬಿಟ್ಟು ಕೆಲವೊಂದು ಬ್ಯಾಂಕ್ಗಳಿಂದನೂ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ನಿಮಗೆ. ಲೋನ್ ಫೆಸಿಲಿಟೀಸ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಇದು ರೋಟರಿ ಮಿಷನ್ ಅಂತ ಹೇಳಿದ್ರಿ, ಹಾ ಸರ್, ನೋಡಿ ಸರ್, ಧಾರಾಳವಾಗಿ ನೋಡಿ. ಇದಕ್ಕೆ ಕಟ್ ಮಾಡಿ ಹಾಕಬೇಕು ಅನ್ನೋಂತ ಏನಿಲ್ಲ, ಅದೇ ಆಟೋಮೆಟಿಕ್ ಆಗಿ ಕ್ರಶಿಂಗ್ ಎಲ್ಲ ತಗೊಳುತ್ತೆ. ಇದಕ್ಕೆ ಎಣ್ಣೆ ಬರ್ಲಿಕ್ಕೆ ಶುರು ಆಯ್ತು. ಆಯ್ತು ಸರ್, ನೋಡಿ ಇದಕ್ಕೆ ಹಾಕಿದ ತಕ್ಷಣ ಎಷ್ಟು ಬೇಗ ಆಯಿಲ್ ಬರ್ತಾ ಇದೆ. ಮತ್ತೆ ನಾವು ಯೂಸ್ ಮಾಡ್ತಾ ಇರೋದು 2 HP ಮಷೀನು, ತುಂಬ ದೊಡ್ಡ ಮಿಷನ್ ಎಲ್ಲ ಏನಿಲ್ಲ. ನೋಡಿ ಪ್ರೊಡಕ್ಷನ್ ತುಂಬಾ ಬೇಗ ಬೇಗ ಬರುತ್ತೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗೋದ್ರಲ್ಲಿ. ಯಾವುದೇ ರೀತಿಯಾದ ನೀವು ಇದು ಇಲ್ಲ ಏನಿಲ್ಲ. ಆಯಿಲ್ ನೋಡಿ ಇವತ್ತು ಡೆಮೋ ಮಾಡ್ತಾ ಇದೀವಿ, ಆದ್ರೂ ಆಯಿಲ್ ಅಲ್ಲಿ ನೋಡಿ ಯಾವುದೇ ರೀತಿಯಾದ ಇದು ಎಷ್ಟು ವೈಟ್ ಆಯಿಲ್ ಬರ್ತಾ ಇದೆ. ಜಾಸ್ತಿ ಬರ್ತಾ ಇದೆ. ನಮ್ಮಲ್ಲಿ ತಯಾರಾಗುವ ಎಲ್ಲ ಯಂತ್ರಗಳು ಕೇಂದ್ರ ಸರ್ಕಾರದ ಟೆಸ್ಟಿಂಗ್ ಸೆಂಟರ್ ಆದ ICAR ಇಂದ ಮಾನ್ಯತೆಯನ್ನು ಪಡೆದಿದೆ. ಸರ್, ಇದು ಬಂದುಬಿಟ್ರೆ ಆಯಿಲ್ ಫಿಲ್ಟರ್ ಮಷೀನು. ನಾವು ಎಣ್ಣೆಗಾಣ ತಯಾರಿಸ್ತಿದ್ದೀವಿ ಅಂದರೆ ಎಣ್ಣೆಗಾಣ ತಯಾರಿಸೋರಿಗೆ ಅಡಿಷ್ನಲ್ ಆಗಿ ಎಲ್ಲ ಇರಬೇಕಲ್ಲ, ಹಾಗಾಗಿ ಆಯಿಲ್ ಫಿಲ್ಟ್ರ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಪರ್ ಅವರ್ಗೆ 200 ಲೀಟರ್ಸ್ ಕೆಪಾಸಿಟಿ. ಇದು 200 ಲೀಟರ್ಸು ಜಸ್ಟ್ ಈಸಿ ಸಿಂಪಲ್. ಇದು ಪವರ್ ನಾವು ಸಂಪಲ್ಲೆಲ್ಲ ನೀರು ಎತ್ತಿತೀರಾ ಗೊತ್ತಾ, ಆ ಥರ 1.5 HP ಮೋಟ್ರ್ ಇರುತ್ತೆ. ಅದು ತಗೊಳುತ್ತೆ, ಈ ಪ್ಲೇಟ್ಸಲ್ಲಿ ಬರುತ್ತೆ, ಡಂಪ್ ಆಗ್ಬಿಟ್ಟು ಇಲ್ಲಿ ಕ್ಯಾಪ್ ಬರುತ್ತೆ, ಟ್ಯಾಪ್ಗಳು ಬರುತ್ತೆ, ಅದ್ರ ಮುಖಾಂತರ ಬಂದು ಇಲ್ಲೊಂದು ಬಂದು ಟ್ಯಾಂಕ್ಗೆ ಸ್ಟೋರ್ ಆಗುತ್ತೆ. ಇದು ಆಯಿಲ್ ಫಿಲ್ಟರ್ ಮಿಷಿನ್ ಮಾಡ್ತಾ ಇದ್ದೀವಿ. ಮತ್ತೆ ಕೆಲವೊಬ್ರು ಎಕ್ಸ್ಪಿಲ್ಲರ್ ಇರುತ್ತೆ, ಎಕ್ಸ್ಪಿಲ್ಲರ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹಂಗೆ ಉಂಡೆ ಉಂಡೆ ಕೊಬ್ಬರಿ ಹಾಕಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು, ಈ ತರ ಕೋಪ್ರಾ ಕಟರ್ ಇದೆ, ಈ ಕೋಪ್ರಾ ಕಟರ್ ಮಿಷಿನ್ ಸಹಿತ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ನಮ್ಮ ಹತ್ರ ಫುಲ್ಲು ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆಯಿಲ್ ಬಿಸ್ನೆಸ್ ಮಾಡ್ತೀರಿ ಅಂದಾಗ ನಮ್ಮ ಹತ್ರ ಎಲ್ಲ ರೀತಿಯಾದ ಮಷಿನ್ಗಳು ನಿಮಗೆ ಸಿಗುತ್ತೆ. ರೋಟ್ರಿ ಸಿಗುತ್ತೆ, ಆಯಿಲ್ ಫಿಲ್ಟರ್ ಮಿಷಿನ್ ಸಿಗುತ್ತೆ, ಕೋಪ್ರಾ ಕಟರ್ ಸಿಗುತ್ತೆ, ಮತ್ತೆ ಎಕ್ಸ್ಪಿಲ್ಲರ್ ಪ್ಲಾನ್ ಇದೆ. ಅದು ನೆಕ್ಸ್ಟ್ ಒಂದು 15 days ಅಲ್ಲಿ ಲಾಂಚ್ ಮಾಡ್ತೀವಿ ಸರ್. ಅದನ್ನು ಸಾಮಾನ್ಯವಾಗಿ ನಮ್ಮ ಕನ್ನಡಿಗರು ತಮಿಳುನಾಡು ಮತ್ತೆ ಈ ರೋಡ್ಗೆಲ್ಲ ಹೋಗಿ ಕೊಯಮತ್ತೂರ್ಗೆಲ್ಲ ತಗೋತಾ ಇರ್ತಾರೆ. ಇವಾಗ ನಮ್ಮ ಬೆಂಗಳೂರಲ್ಲೇ ಸಿಗ್ತಾ ಇದೆ ಅನ್ನೋದು ತುಂಬಾ ಒಳ್ಳೆ ಖುಷಿ ವಿಚಾರ. ಹೌದು ಸರ್, ನೋಡಿ ದಯವಿಟ್ಟು ಹೇಳ್ತಿದೀವಿ, ನಾವು ಕನ್ನಡ ಜನತೆಗೆ ನಾನ್ ಕೇಳ್ಕೊಳ್ಳೋದು ಏನಂದ್ರೆ, ಕನ್ನಡಿಗರ ಹತ್ರ ನಾನ್ ಕೇಳೋದಂದ್ರೆ, ನಾವು ಕನ್ನಡಿಗರು ನಾವೇ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ನೀವು ಬೇರೆ ಸ್ಟೇಟಿಗೆ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಬಂದ್ಬಿಟ್ಟು ನಮ್ಮ ಸ್ಟೇಟ್ ಅಲ್ಲೇ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಗೆ ಏನೇ ಆಗ್ಲಿ ನಿಯರ್ ಬೈ ಇರುತ್ತೆ, ಭಾಷೆ ಪ್ರಾಬ್ಲಮ್ ಇರಲ್ಲ, ಏನೂ ಇರಲ್ಲ.
ಸರ್ವಿಸು ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಆಲ್ಟರ್ನೇಟಿವ್ ಆಗಿ ಕಸ್ಟಮೈಸ್ಡ್ ಆಗಿ ಬೇಕಾದರೂ ನಾವು ಮಾಡಿಕೊಡ್ತೀವಿ. ನಮ್ಮಿಂದ ಮಾತ್ರ ಈ ಥರ ಸಪೋರ್ಟಿವ್ ಆಗಿ ನಿಮಗೆ ಸಿಗುತ್ತೆ, ನೀವು ನಮಗೆ ಸಪೋರ್ಟ್ ಮಾಡಿ ಅಷ್ಟೇ.